ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಶ್ರೀ ಶಿವ್ ವ್ಲಾಗ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಮ್ಮೂರ ಹುಟ್ಟಿದಬ್ಬ ಬರ್ಡೇ ಇದೆ. ಸೊ ಆ್ಯಕ್ಚುಲಿ ನೈಟ್ ನಮ್ಮ ಅಪ್ಪಾಜಿ ಬಂದಿದ್ದಾರೆ ಕೋಲಾರದಿಂದ, ಇಲ್ಲಿಗೆ ಇದ್ದಾರೆ ಇನ್ನು. ಸೊ ಅದಕ್ಕೆ ನಾನು ಅವ್ರಿಗೊಂದು ಸರ್ಪ್ರೈಸ್ ಹಾಗೆ ಸಿಂಪಲ್ಲಾಗಿ ಒಂದು ಕೇಕ್ನ ಆರ್ಡ್ರ್ ಮಾಡಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ, ಈಗ ಹೋಗಬೇಕು. ಟಿಫನ್ ಆಯಿತು, ಈಗ ಆಲ್ಮೋಸ್ಟ್ 12 ಆಗಿದೆ. ಟಿಫನ್ ಆಯಿತು ನಮ್ಮದು. ಸೊ ನಮ್ಮ ಅಪ್ಪನ ಕರ್ಕೊಂಡೋಗಿ ಕೇಕ್ ಆರ್ಡ್ರ್ ಮಾಡಿ ಬರೋಣ. ಅವ್ರಿಗೆ ಗೊತ್ತಿಲ್ಲ, ಆ್ಯಕ್ಚುಲಿ ಅವ್ರಿಗೆ ರಜಾ ಇಲ್ಲ, ಇವತ್ತು ಆಫೀಸ್ಗೆ ಹೋಗಿದ್ದಾರೆ, ಕೆಲಸ ಇತ್ತು. ಸೊ ಅದಕ್ಕೆ ಅವ್ರಿಗೊಂದು ಸಿಂಪಲಾಗಿ ಒಂದು ಕೇಕ್ ತಂದು ಕಟ್ ಮಾಡಿಸೋಣ ಸಾಯಂಕಾಲ ಅಂತ ಹೇಳ್ಬಿಟ್ಟು, ಹಾಗೆ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಬೇಕು. ಕೇಕ್ ತಂದೆ. ಈವ್ನಿಂಗ್ ಅವರು ಆಫೀಸ್ ಮುಗಿಸ್ಕೊಂಡು ಬಂದರು. ಸೊ ಅದನ್ನು ಆದಮೇಲೆ ಅವ್ರು ಫ್ರೆಶ್ ಅಪ್ ಆದರು. ಸೊ ನಾನು ಕೇಕ್ ತಂದಿರೋದು ಗೊತ್ತಿರಲಿಲ್ಲ ಅವರಿಗೆ ಆ್ಯಕ್ಚುಲಿ. ಸೊ ನೋಡಿ ಭಾಳ ಖುಷಿ ಆಯಿತು ಅವ್ರಿಗೂ. ಸೊ ಅದನ್ನು ಕಟ್ ಮಾಡಿಸಿ ನಮ್ಮ ಅಪ್ಪಾಜಿನೂ ಊರಲ್ಲಿದ್ದರಲ್ಲ ಹಾವೇರಿಲಿ, ಸೊ ಅದಕ್ಕೆ ಅವ್ರೂ ಇದ್ರಲ್ಲ, ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ಅವರೇ ನನಗೆ ಕೇಕ್ನ ಕೊಡಿಸಿದ್ರು. ಅವರೇ ತಗೋ ನೀನು ಅಂತ ಹೇಳಿಬಿಟ್ಟು ಅವರೇ ನನಗೆ ಆ್ಯಕ್ಚುಲಿ ಕೊಡಿಸಿದ್ದು ಕೇಕು. ಸೊ ನನ್ನ ಮಗ ಆ್ಯಕ್ಚುಲಿ ಮಲಗಿಬಿಟ್ಟಿದ್ದ, ಬೆಳಗ್ಗಿಂದ ಆಟ ಆಡಿ ಸಾಕಾಗಿತ್ತು. ತಾತ ಇದ್ರಲ್ಲ, ತಾತನ ಜೊತೆ ಭಾಳ ಆಟ ಆಡ್ದ ಬೆಳಗ್ಗಿಂದ. ಸೊ ಸಾಕಾಗಿದ್ದಂದ್ರೆ ಮಲ್ಕೊಂಬಿಟ್ಟಿದ್ದ. ಆಮೇಲೆ ನಿದ್ದೆಯಲ್ಲಿ ಅವನು ಕೇಕ್ ತಿನ್ನಲಿಲ್ಲ. ಆಮೇಲೆ ನಾನು ಅದನ್ನು ಹಾಗೆ ಎತ್ತಿಕ್ಕಿದ್ದೆ, ನೆಕ್ಸ್ಟ್ ಡೇ ಕೊಡೋಣ ಬಿಡು ಅಂತ ಹೇಳಿಬಿಟ್ಟು. ಸೊ ತಿರ್ಗಾ ಅವನ್ನ ಮಲಗಿಸಿ ಬಂದೆ. ಅದನ್ನು ಮಲಗಿಸಿ ಬಂದು ಆಮೇಲೆ ನಾವು ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ರಿ. ಸೊ ಇಲ್ಲಿ ನಾವು ಯಾವಾಗೂ ಹೋಗೋ ಹೋಟ್ಲಲ್ಲಿ ಗ್ರೀನ್ ಕೋಟ್ ಅಂತ ಇದೆ, ಒಂದು ವೆಜಿಟೇರಿಯನ್ ಹೋಟೆಲ್ಲು ಹಾವೇರಿಲಿ. 2 ಹೋಟೆಲ್ ಚೆನ್ನಾಗಿದೆ ವೆಜಿಟೇರಿಯನ್ಗೆ. ಸೊ ರೆಗ್ಯುಲರಾಗಿ ನಾವು ಹೋಗ್ತಿರ್ತೀವಿ, ಯಾವಾಗೂ ವೀಕೆಂಡ್ಸು ಈ ಥರ ಏನಾದರೂ ಸ್ಪೆಷಲ್ ಈವೆಂಟ್ಸ್ ಇದ್ದಾಗ ಹೋಗ್ತಿರ್ತೀವಿ. ಸೊ ಅದಕ್ಕೆ ಅಲ್ಲಿಗೆ ರೆಡಿ ಆದ್ರಿ. ನಮ್ಮವರು ಕೇಳ್ತಿದ್ದಾರೆ ತಿಂತೀಯಾ ಅಂತ ಹೇಳ್ಬಿಟ್ಟು. ಅವನು ಹ್ಯಾಪಿ ಟು ಅಂತ ಅಂತಿರ್ತಾನೆ ಭಾಳ. ಸೊ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅವ್ನು ಭಾಳ ನಿದ್ದೆಯಲ್ಲಿದ್ದ. ಸೊ ನಾವು ಹೋಟ್ಲಿಗೆ ಹೋಗಕ್ಕೆ ರೆಡಿ ಆದ್ರಿ.